ನನ್ನ ಹೆಸರು ಸಹನಾ. ನಾನು ಮಧ್ಯಮ ಕುಟುಂಬದವಳು. ನನ್ನ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಅದು ನನ್ನನ್ನೇ ನಾನು ಮರೆತು ಹೋಗುವಂತೆ ಮಾಡಿತು. ನಾನು ತುಂಬ ಸಂತೋಷವಾಗಿದ್ದೆ. ನಾನು ಯಾಕೆ ಸಂತೋಷವಾಗಿದ್ದೆ ಅಂದರೆ, ಪ್ರತಿಯೊಂದು ಹುಡುಗಿಯು ತನ್ನ ಮದುವೆಯ ದಿನ ಸಂತೋಷವಾಗಿಯೇ ಇರುತ್ತಾಳೆ. ನನ್ನ ಮದುವೆ ಸಂತೋಷ ಸಡಗರ ಸಂಭ್ರಮ ನನಗೆ ಬಹುದೊಡ್ಡ ಖುಷಿಯಾಗಿತ್ತು. ನನ್ನ ಮದುವೆಯ ದಿನಗಳು ಹತ್ತಿರ ಬರುತ್ತಿದ್ದವು. ಮನೆಯಲ್ಲಿ ಎಲ್ಲರೂ ಮದುವೆಗೆ ಶಾಪಿಂಗ್ ಮಾಡುತ್ತಿದ್ದರು. ಅವರೆಲ್ಲರೂ ಸಹ ನನ್ನ ಮದುವೆಯಿಂದ ತುಂಬ ಖುಷಿಯಾಗಿದ್ದರು. ಎಲ್ಲರೂ ಒಂದೊಂದು ಕೆಲಸವನ್ನು ಕೈಗೆ ತೆಗೆದುಕೊಂಡು ಒಟ್ಟಿಗೆ ಸೇರಿ ನನ್ನ ಮದುವೆ ತಯಾರಿಯನ್ನು ಮಾಡುತ್ತಿದ್ದರು. ಆದರೆ ಎಲ್ಲರೂ ನನಗೆ ಹೇಳುತ್ತಿದ್ದರು, ನಿನ್ನ ಗಂಡನ ಮನೆಯಲ್ಲಿ ನೀನು ಖುಷಿಯಾಗಿ ಇರ್ತೀಯಾ ಎಂದು. ನಾನು ಅದನ್ನು ಕೇಳಿ ಖುಷಿ ಪಡುತ್ತಿದ್ದೆ. ಆದರೆ ಮದುವೆಯಾದ ನಂತರ ನಡೆದ ಒಂದು ಘಟನೆಯಿಂದ ನಾನು ನನ್ನ ಗಂಡನ ಮನೆಯಲ್ಲಿ ಖುಷಿಯಾಗಿರುವುದು ಇರಲಿ, ಕೆಲವು ದಿನಗಳಾದರೂ ಅಲ್ಲಿ ಉಳಿಯುವುದೇ ಹೆಚ್ಚು ಅನ್ನುವ ಪರಿಸ್ಥಿತಿ ಉಂಟಾಯಿತು. ಯಾಕಂದರೆ ಮೊದಲನೇ ರಾತ್ರಿ ದಿನ ನನ್ನ ಗಂಡ ನನ್ನನ್ನು ಮನೆಯಿಂದ ಹೊರಹಾಕಿ ಡೈವರ್ಸ್ ಕೊಡುವಂತಹ ಕೆಲಸ ನಡೆದಿತ್ತು. ನನ್ನ ಖುಷಿಗಳೆಲ್ಲವೂ ಚೂರು ಚೂರಾಗಿದ್ದವು. ನಮ್ಮ ಮನೆಯಲ್ಲಿ ನನ್ನ ಅಪ್ಪನ ದೂರದ ಸಂಬಂಧಿಕರ ಮಗ ಇರುತ್ತಿದ್ದ. ಅವನ ಹೆಸರು ವಿಜಯ್. ಅವನು ನೋಡಲು ತುಂಬ ಚೆನ್ನಾಗಿದ್ದ. ನಾನು ಅವನನ್ನು ಅಣ್ಣನ ಹಾಗೆ ನೋಡುತ್ತಿದ್ದೆ. ಆದರೆ ಅವನು ಯಾವಾಗಲೂ ನನ್ನೊಂದಿಗೆ ಆಗಲಿ ಬೇರೆಯವರೊಂದಿಗೆ ಆಗಲಿ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಯಾವಾಗಲೂ ತಾನಾಯಿತು, ತನ್ನ ಕೆಲಸವಾಯಿತು ಎನ್ನುವಂತೆ ಇರುತ್ತಿದ್ದ. ಮನೆಯಲ್ಲಿ ಎಲ್ಲರೂ ಅವನಿಗೆ ತುಂಬ ಗೌರವ ಕೊಡುತ್ತಿದ್ದರು. ಯಾಕಂದರೆ ಅವನು ತುಂಬ ಕಷ್ಟಪಡುತ್ತಿದ್ದ ಮತ್ತು ನಮ್ಮ ಮನೆಯವರಿಗೆಲ್ಲ ಗೌರವ ಕೊಟ್ಟು ನಡೆದುಕೊಳ್ಳುತ್ತಿದ್ದ. ಹುಡುಗಿಯರ ಮುಂದೆ ತಲೆ ಬಗ್ಗಿಸಿ ಮಾತಾಡ್ತಿದ್ದ. ಆದರೆ ಅವನು ನನ್ನ ಜೊತೆ ಹೀಗೆ ಮಾಡುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಅದರಿಂದ ನನ್ನ ಜೀವನ ಹಾಳಾಗಿ ಹೋಯಿತು. ಏಕೆಂದರೆ ಜನರು ನೋಡುವುದಕ್ಕೆ ಒಳ್ಳೆಯವರ ಹಾಗೆ ಕಂಡರೂ ಮನಸ್ಸಿನಿಂದ ಅವರು ಹಾಗೆ ಇರುವುದಿಲ್ಲ. ಅಷ್ಟಕ್ಕೂ ಅವನು ನನ್ನ ಜೊತೆ ಹೀಗೇಕೆ ಮಾಡಿದನು? ಅವನಿಗೆ ಅಂತಹ ಯಾವ ಅಸಹಾಯಕತೆ ಇತ್ತು? ನಾನು ಈಗ ಎಂಥ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ? ಎಲ್ಲವನ್ನು ನಾನು ನಿಮಗೆ ಈಗ ತಿಳಿಸುತ್ತೇನೆ. ನನ್ನ ಮದುವೆಯನ್ನು ನನ್ನ ಅಪ್ಪನೇ ನಿಶ್ಚಯಿಸಿದ್ದರು. ನಿಜವಾಗ್ಲೂ ಹುಡುಗ ತುಂಬ ಚೆನ್ನಾಗಿದ್ದನು. ಎಲ್ಲರಿಗೂ ನಾನು ಆ ಮನೆಯಲ್ಲಿ ತುಂಬ ಸಂತೋಷವಾಗಿ ಇರ್ತೀನಿ ಅಂತ ಅಂದ್ಕೊಂಡಿದ್ರು. ಆ ಹುಡುಗ ನನಗೆ ಒಳ್ಳೆ ಜೋಡಿಯಾಗಿದ್ದ. ನಾನು ಕೂಡ ನನ್ನ ಮದುವೆಯಿಂದ ತುಂಬ ಖುಷಿಯಾಗಿದ್ದೆ. ಮನೆಯಲ್ಲಿ ಹೆಂಗಸರು ಪ್ರತಿದಿನ ಏನಾದರೂ ಖರೀದಿ ಮಾಡ್ತಿದ್ರು. ನನ್ನ ದೊಡ್ಡ ಅಕ್ಕ ಕೆಲವು ದಿನಗಳ ಹಿಂದೆ ನಮ್ಮ ಮನೆಯಲ್ಲಿ ಇರಲು ಬಂದಿದ್ದಳು. ಅವಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದರು. ಆದ್ದರಿಂದ ಅವಳಿಗೆ ಮಾರ್ಕೆಟ್ಗೆ ಹೋಗಲಾಗುತ್ತಿರಲಿಲ್ಲ. ಅವರಿಬ್ಬರು ಮಕ್ಕಳನ್ನು ನಾನು ನನ್ನ ಬಳಿಗೆ ಇರಿಸಿಕೊಳ್ಳುತ್ತಿದ್ದೆ. ಅಮ್ಮ, ಅತ್ತಿಗೆ ಮತ್ತು ಅಕ್ಕ 3 ಜನ ಸೇರಿ ಮಾರ್ಕೆಟ್ಗೆ ಹೋಗುತ್ತಿದ್ದರು. ನಾನು ಮನೆಯಲ್ಲಿ ಒಬ್ಬಳೇ ಇದ್ದ ಕಾರಣ ಯಾವಾಗಲೂ ಡೋರನ್ನು ಲಾಕ್ ಮಾಡಿಕೊಂಡು ಇರುತ್ತಿದ್ದೆ. ಏಕೆಂದರೆ ನಾನು ಮನೆಯಲ್ಲಿ ಹೆಚ್ಚಾಗಿ ಒಬ್ಬಳೇ ಇರುತ್ತಿದ್ದೆ. ಕೆಲವು ಸಲ ವಿಜಯ್ ಮನೆಯಲ್ಲಿ ಇರುತ್ತಿದ್ದ. ಅವರೆಲ್ಲರೂ ದಿನಪೂರ್ತಿ ನನಗಾಗಿ ಹೊರಗಡೆ ಶಾಪಿಂಗ್ ಮಾಡುತ್ತಿದ್ದರು. ಅವರು ಸಂಜೆ ಮನೆಗೆ ವಾಪಸ್ ಬರುವಷ್ಟರಲ್ಲಿ ನಾನು ಅವರಿಗೆ ಅಡಿಗೆ ಎಲ್ಲ ಮಾಡಿ ಇಡುತ್ತಿದ್ದೆ. ಜೊತೆಗೆ ಅಕ್ಕನ ಮಕ್ಕಳನ್ನು ಸಹ ನೋಡಿಕೊಳ್ಳುತ್ತಿದ್ದೆ. ಮನೆಯ ಕೆಲಸ ಮಾಡಿ ನನಗೆ ಸುಸ್ತಾಗಿ ಹೋಗುತ್ತಿತ್ತು. ಅದಕ್ಕೆ ಅಮ್ಮ ನನಗಾಗಿ ಒಬ್ಬ ಕೆಲಸದಾಳನ್ನು ಇಟ್ಟಿದ್ದರು. ಅವಳು ನನ್ನ ಜೊತೆ ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡುತ್ತಿದ್ದಳು. ಸಂಜೆಯಾಗುತ್ತಿದ್ದಂತೆ ಮನೆಗೆ ಹೋಗುತ್ತಿದ್ದಳು. ಅಲ್ಲಿಯವರೆಗೂ ಅವಳು ಮಾಡುವ ಕೆಲಸವನ್ನು ನಾನು ನೋಡಿಕೊಳ್ಳುತ್ತಿದ್ದೆ. ಅವಳಿಗೂ ಮಕ್ಕಳಿದ್ದರು. ಅವಳು ಇಲ್ಲಿ ಹೆಚ್ಚಿನ ಅಡಿಗೆ ಇದ್ದರೆ ಮಕ್ಕಳಿಗೂ ಸಹ ಇಲ್ಲಿಂದನೇ ಉಳಿದ ಊಟವನ್ನು ತೆಗೆದುಕೊಂಡು ಹೋಗ್ತಿದ್ಲು. ಒಂದು ವೇಳೆ ಇಲ್ಲದಿದ್ದರೆ ನಾನು ಅವಳಿಗೆ ಹಣ ಕೊಡ್ತಿದ್ದೆ. ಇದರಿಂದ ಅವಳಿಗೆ ಸಹಾಯವಾಗುತ್ತಿತ್ತು. ಅವಳು ಪ್ರತಿದಿನ 5 ಗಂಟೆಗೆ ಇಲ್ಲಿಂದ ಹೊರಟು ಹೋಗುತ್ತಿದ್ದಳು. ನನಗೆ ತುಂಬ ಸುಸ್ತಾಗಿತ್ತು. ಆದ್ದರಿಂದ ನಾನು ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದೆ. ಅವತ್ತು ವಿಜಯ್ ಸಹ ಆಫೀಸ್ನಿಂದ ಬೇಗ ಬಂದಿದ್ದ. ಅವನು ಅಡುಗೆ ಮನೆಗೆ ಬಂದು ನನಗೆ 1 ಲೋಟ ಕಾಫಿ ಮಾಡಿಕೊಡು ಎಂದು ಕೇಳಿದನು. ಆದ್ದರಿಂದ ನಾನು ಅವನಿಗೆ 1 ಕಾಫಿ ಮಾಡಿದೆ. ಅವನು ನನ್ನ ವಯಸ್ಸಿನವನೇ ಆಗಿದ್ದ. ಆದ್ದರಿಂದ ನಾನು ಅವನನ್ನು ಹೆಸರು ಹಿಡಿದು ಕರೆಯುತ್ತಿದ್ದೆ. ಆದರೆ ಕಾಫಿಯನ್ನು ಕೇಳಿ ಅಡುಗೆ ಮನೆಯಿಂದ ಹೊರಗೆ ಹೋಗಲಿಲ್ಲ. ನನ್ನನ್ನು ಒಂದು ವಿಚಿತ್ರ ರೀತಿಯಲ್ಲಿ ನೋಡುತ್ತಿದ್ದ. ನಾನು ಅವನ ಮುಖವನ್ನು ನೋಡಿದಾಗ ಅವನ ಕಣ್ಣಲ್ಲಿ ಒಂದು ವಿಚಿತ್ರವಾದ ನೋಟವಿತ್ತು. ಯಾಕೋ ಗೊತ್ತಿಲ್ಲ, ಇಂದು ಅವನು ನನ್ನನ್ನು ಈ ರೀತಿ ನೋಡುತ್ತಿದ್ದನು. ನನ್ನನ್ನು ಕಾಲಿನಿಂದ ಹಿಡಿದು ತಲೆಯವರೆಗೂ ನೋಡುತ್ತಿದ್ದನು. ಅವನ ನೇರ ದೃಷ್ಟಿಯಿಂದ ನನಗೆ ಇರಿಸು ಮುರುಸು ಆಯಿತು. ಅವನು ಏಕೆ ಈ ರೀತಿ ನೋಡುತ್ತಿದ್ದಾನೆ ಎಂದುಕೊಂಡು ಆಗ ನಾನು ಅವನ ಈ ರೀತಿಯ ಹುಚ್ಚಾಟವನ್ನು ತಿಳಿಯಲು ಪ್ರಯತ್ನಿಸಿದೆ. ಆದರೆ ಅದು ನನಗೆ ಅರ್ಥವಾಗಲಿಲ್ಲ. ಆದರೆ ಅವನ ಆ ರೀತಿ ನೋಟದಿಂದ ನನಗೆ ಸ್ವಲ್ಪ ಹೆದರಿಕೆ ಆದಂತೆ ಆಯಿತು. ನಾನು ಬೇಗ ನನ್ನ ದುಪ್ಪಟವನ್ನು ಸರಿ ಮಾಡಿಕೊಂಡೆ. ಇವತ್ತಿನವರೆಗೆ ಅವನು ಎಂದೂ ನನ್ನನ್ನು ಈ ರೀತಿ ನೋಡಿರಲಿಲ್ಲ. ಇದೇ ಮೊದಲ ಸಲ ಅವನ ನಡತೆಯಲ್ಲಿ ಒಂದು ವಿಚಿತ್ರ ನೋಟವಿತ್ತು. ಅವನು ಯಾವತ್ತೂ ನನ್ನ ಕಣ್ಣೆತ್ತಿಯೂ ಸಹ ನೋಡುತ್ತಿರಲಿಲ್ಲ.
ನಾವು ಒಂದೇ ಮನೆಯಲ್ಲಿ ಇದ್ದರೂ ಅವನು ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ನಾನು ಅವನಿಗೆ ಅಲ್ಲಿಂದ ಹೋಗಲು ಹೇಳಿದೆ. ನೀನು ನಿನ್ನ ರೂಮಿಗೆ ಹೋಗು, ನಾನು ಅಲ್ಲಿಗೆ ಕಾಫಿ ತಂದು ಕೊಡುವೆ ಎಂದು ಹೇಳಿ ಅವನನ್ನು ಅಲ್ಲಿಂದ ಕಳುಹಿಸಿದೆ. ನಂತರ ನಾನು ಯೋಚನೆಯಲ್ಲಿ ಮುಳುಗಿದೆ. ಇಂದು ವಿಜಯ್ಗೆ ಏನಾಗಿದೆ? ನಾನು ಅವನ ರೂಮಿಗೆ ಕಾಫಿ ತಗೊಂಡು ಹೇಗೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಕಾಫಿನ ತಗೊಂಡು ವಿಜಯ್ ರೂಮ್ಗೆ ಹೋದೆ. ಅಷ್ಟರಲ್ಲಿ ಅವನು ಶರ್ಟನ್ನು ತೆಗೆದಿಟ್ಟು ಬರೀ ಪ್ಯಾಂಟ್ನಲ್ಲಿ ಇದ್ದ. ಅವನನ್ನು ನೋಡಿ ನನಗೆ ನಾಚಿಕೆಯಾಯಿತು. ನನ್ನ ತಲೆ ಬಗ್ಗಿಸಿ ನಿಂತೆ. ನಾನು ಕಾಫಿಯನ್ನು ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ವಾಪಸ್ ಬರುತ್ತಿರುವಾಗ ಹಿಂದೆ ಬಂದು ನನ್ನ ಕೈಯನ್ನು ಹಿಡಿದುಕೊಂಡ. ನನ್ನನ್ನು ಅವನ ಪಕ್ಕದಲ್ಲಿ ಕೂರಿಸಿಕೊಂಡನು. ಅವನ ಈ ನಡವಳಿಕೆ ಹುಚ್ಚಾಟ ನನಗೆ ಅರ್ಥವಾಗಲಿಲ್ಲ. ಅವನ ಮಾತುಗಳು ನನಗೆ ತುಂಬ ವಿಚಿತ್ರ ಎನಿಸತೊಡಗಿದವು. ಅವನ ಈ ನಡವಳಿಕೆಯಿಂದ ನಾನು ತುಂಬ ಹೆದರಿಕೊಂಡಿದ್ದೆ. ಕೆಲವು ದಿನಗಳ ಹಿಂದೆ ಅವನ ಪರಿಸ್ಥಿತಿ ಸರಿ ಇರಲಿಲ್ಲ. ಅವನು ಯಾವುದೋ ಚಿಂತೆಯಲ್ಲಿ ಮುಳುಗಿರುವಂತೆ ಕಾಣುತ್ತಿದ್ದನು. ಒಮ್ಮೊಮ್ಮೆ ಅಪ್ಪನೊಂದಿಗೆ ಮಾತನಾಡುತ್ತಿದ್ದನು. ಈಗ ಅವರೊಂದಿಗೆ ಸಹ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಆಫೀಸ್ನಿಂದ ಬಂದ ನಂತರ ಅವನ ಪಾಡಿಗೆ ಅವನು ಕೋಣೆಯಲ್ಲಿ ಇರುತ್ತಿದ್ದ. ಊಟ ಮಾಡುವ ಸಮಯಕ್ಕೆ ಮಾತ್ರ ಬರುತ್ತಿದ್ದ. ಒಮ್ಮೊಮ್ಮೆ ನಾವೇ ಅವನನ್ನು ಊಟಕ್ಕೆ ಕರೆಯಬೇಕಾಗಿತ್ತು. ಅವನ ಪರಿಸ್ಥಿತಿಗೆ ಕಾರಣವೇನು ಯಾಕೋ ಗೊತ್ತಿಲ್ಲ. ಆ ಕಡೆ ಈ ಕಡೆ ನೋಡಿ ಏನೋ ಹುಡುಕುತ್ತಿರುವಂತೆ ಮಾಡುತ್ತಿದ್ದನು. ನಾವು ಕರೆಯಲು ಹೋದಾಗ ತಕ್ಷಣ ಹೆದರಿಕೊಳ್ಳುತ್ತಿದ್ದನು. ಅಮ್ಮ ಕೂಡ ಅವನ ಈ ನಡವಳಿಕೆಯನ್ನು ಗುರುತಿಸಿದ್ದರು. ಅಮ್ಮ ಅಪ್ಪನ ಹತ್ರ ಈ ರೀತಿ ಹೇಳುತ್ತಿದ್ದರು, ವಿಜಯ್ಗೆ ಏನೋ ಆಗಿದೆ ರೀ, ಗೊತ್ತಿಲ್ಲ, ಅವನು ಈಗೀಗ ತುಂಬ ಬದಲಾಗಿದ್ದಾನೆ. ಅವನು ಮನೆಯಲ್ಲಿದ್ದರೂ ಇಲ್ಲದ ಹಾಗೆ ಇರುತ್ತಾನೆ. ಇತ್ತೀಚೆಗೆ ಅವನು ನಮ್ಮ ಜೊತೆ ಕುಳಿತು ಮಾತನಾಡುವುದೂ ಇಲ್ಲ. ಮೊದಲಿನ ಥರ ನಗ್ತಾ ನಗ್ತಾ ಇರೋದಿಲ್ಲ. ಯಾರ ಜೊತೆನೂ ಮುಂಚೆ ಥರ ಬೆರೆಯಲ್ಲ ಅಂತ ಅಮ್ಮ ಅಪ್ಪನ ಬಳಿ ಹೇಳುತ್ತಿರುವುದನ್ನು ನೋಡಿ ಅಪ್ಪ ತುಂಬ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದರು. ಅದನ್ನು ನೋಡಿ ಅವನು ಯಾವಾಗಲೂ ಹೀಗೆ ಇರುತ್ತಾನೆ ಎಂದು ನಾನು ಅವರಿಗೆ ಸಮಾಧಾನ ಪಡಿಸುತ್ತಿದ್ದೆ. ಮತ್ತು ಈ ಮಾತು ನಿಜ ಕೂಡ ಆಗಿತ್ತು. ವಿಜಯ್ ನನ್ನೊಂದಿಗೆ ಪಕ್ಕದಲ್ಲಿ ಕೂರಿಸಿಕೊಂಡಿದ್ದಾಗ ನನ್ನೊಂದಿಗೆ ಏನೋ ಹೇಳುವುದಕ್ಕಿಂತ ಮುಂಚೆನೇ ಕಾಲಿಂಗ್ ಬೆಲ್ ಶಬ್ದ ಆಯಿತು. ಅದನ್ನು ಕೇಳಿ ನಾನು ಅವನ ರೂಮಿನಿಂದ ಹೊರಬಂದೆ. ಇವತ್ತು ಅಮ್ಮ, ಅತ್ತಿಗೆ ಮತ್ತು ಅಕ್ಕ ಮಾರ್ಕೆಟ್ನಿಂದ ಸ್ವಲ್ಪ ಬೇಗನೆ ಬಂದಿದ್ದರು. ಅವರು ಹೇಳಿದರು, ಇವತ್ತು ನಿನ್ನ ಹುಡುಗನ ಮನೆಯವರು ಬರುತ್ತಿದ್ದಾರೆ, ಅದಕ್ಕೆ ನಾವು ಬೇಗ ಮನೆಗೆ ಬಂದ್ವಿ. ಅವರ ಜೊತೆ ಕುಳಿತು ನಾವು ಮದುವೆಯ ಬಗ್ಗೆ ಮಾತನಾಡಬೇಕು. ನಂತರ ಅವರ ಜೊತೆ ಸ್ವಲ್ಪ ಹೊತ್ತು ಕುಳಿತು ನಾನು ನನ್ನ ಕೋಣೆಗೆ ಬಂದೆ. ನಾನು ಆಗ ವಿಜಯನ ಬಗ್ಗೆ ಯೋಚಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಅವನ ಹುಚ್ಚಾಟ ಬೇಡವೆಂದರೂ ಪದೇ ಪದೇ ನೆನಪಿಗೆ ಬರುತ್ತಿತ್ತು. ಆದರೆ ನನಗೊಂದು ಅರ್ಥವಾಗಲಿಲ್ಲ. ನಾನು ತುಂಬ ಗೊಂದಲಕ್ಕೆ ಈಡಾದೆ. ಆದರೆ ಇದರ ನಡುವೆ ನನ್ನ ಮದುವೆಯ ದಿನಗಳು ಕೂಡ ಹತ್ತಿರ ಬರುತ್ತಿತ್ತು. ಸುಮಾರು 1 ತಿಂಗಳು ಕಳೆದು ನನ್ನ ಹಳದಿ ಶಾಸ್ತ್ರದ ದಿನವೂ ಬಂತು. ಆ ದಿನ ನಾನು ನನ್ನ ರೂಮ್ನಲ್ಲಿ ರೆಡಿಯಾಗ್ತಿದ್ದೆ. ಹಿಂದಿನ ದಿನ ಮತ್ತು ಬರುವ ಎಲ್ಲ ದಿನಗಳು ನನಗೆ ತುಂಬ ವಿಶೇಷ ಆಗಿದ್ದವು. ನಾನು ಆ ದಿನಗಳ ಬಗ್ಗೆ ಯೋಚಿಸಿ ತುಂಬ ನನ್ನೊಳಗೆ ನಾನು ಖುಷಿ ಪಡುತ್ತಿದ್ದೆ. ಅಪ್ಪ ಅಮ್ಮ ನನಗೆ ತುಂಬ ಸಂತೋಷ ನೀಡಿದ್ದರು. ಎಂದೂ ಕೂಡ ನಾನು ಒಂದು ಹನಿ ಕಣ್ಣೀರು ಹಾಕಲು ಸಹ ಅವರು ಬಿಟ್ಟಿರಲಿಲ್ಲ. ಹಾಗಿದ್ದ ಮೇಲೆ ನಾನೀಗ ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ಈಗ ನಾನು ಇದೇ ಚಿಂತೆಯಲ್ಲಿ ಮುಳುಗಿದ್ದೆ. ನಾನು ನನ್ನ ಗಂಡನ ಮನೆಗೆ ಹೋದ ಮೇಲೆ ಗಂಡನ ಮನೆಯವರು ನನ್ನ ಜೊತೆ ಹೇಗಿರುತ್ತಾರೋ ಏನೋ ಎಂದು ಯೋಚಿಸುತ್ತಿದ್ದೆ. ಯಾಕಂದರೆ ಮದುವೆಗೂ ಮುಂಚೆ ಎಲ್ಲವೂ ಸರಿಯಾಗಿರುತ್ತದೆ. ಮದುವೆಯಾದ ಮೇಲೆ ಎಲ್ಲರ ನಿಜ ಸ್ಥಿತಿ ಗೊತ್ತಾಗುತ್ತದೆ. ನನ್ನ ಗಂಡ ನನ್ನ ಜೊತೆ ಹೇಗೆ ನಡೆದುಕೊಳ್ಳುತ್ತಾನೆ, ಗಂಡನ ಮನೆಯವರೆಲ್ಲ ಹೇಗೆ ಇರುತ್ತಾರೆ ಎನ್ನುವುದು ತಿಳಿಯುತ್ತದೆ. ಅಷ್ಟರಲ್ಲಿ ನನ್ನಮ್ಮ ಹೇಳಿದರು, ಹಳದಿ ಶಾಸ್ತ್ರಕ್ಕೆ ಗಂಡಿನ ಕಡೆಯವರು ಬರುತ್ತಿದ್ದಾರೆ, ನಾವು ತಯಾರಾಗಿ ಹೋಗಬೇಕು ಎಂದರು. ಏಕೆಂದರೆ ಹಳದಿ ಶಾಸ್ತ್ರದ ಕಾರ್ಯಕ್ರಮವು ಬೇರೆ ಕಡೆ ಜಾಗದಲ್ಲಿ ಸೆಟ್ ಹಾಕಿಸಿ ಮಾಡಿಸಲಾಗಿತ್ತು. ನಾನು ಬೆಳಗ್ಗೆ ಎದ್ದಾಗ ಮೈ ತುಂಬ ಬಿಸಿ ಇತ್ತು. ಏಕೆಂದರೆ ಇದು ಚಳಿಗಾಲದ ಸಮಯವಾಗಿತ್ತು. ಆದ್ದರಿಂದ ನನಗೆ ಜ್ವರ ಬಂದಿತ್ತು. ನಾವು ಎಲ್ಲರೂ ಒಟ್ಟಿಗೆ ಹಳದಿ ಶಾಸ್ತ್ರದ ಜಾಗಕ್ಕೆ ಹೋದೆವು. ಅಲ್ಲಿ ಹಳದಿ ಶಾಸ್ತ್ರದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ನಾನು ಮದುವೆಯಾಗುತ್ತಿರುವ ಹುಡುಗನ ಹೆಸರು ಕವನ್. ಕವನ್ ತುಂಬ ಸುಂದರವಾಗಿದ್ದನು. ಅವನು ತುಂಬ ಓದಿಕೊಂಡಿದ್ದನು. ನನ್ನನ್ನು ನೋಡಿ ತುಂಬ ಖುಷಿಪಟ್ಟಿದ್ದನು. ನಾನು ಅವನ ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತನಾಡಲೂ ಇಲ್ಲ, ನೋಡಲೂ ಇಲ್ಲ. ಏಕೆಂದರೆ ನನಗೆ ಇದ್ದಕ್ಕಿದ್ದಂತೆ ತಲೆನೋವು ಶುರುವಾಗಿತ್ತು. ನನ್ನ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಈಗ ಎಲ್ಲ ನೆಂಟರು ಅಲ್ಲಿ ನೆರವೇರಿದ್ದರು. ದೂರ ದೂರದ ಸಂಬಂಧಿಕರೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿದ್ದರಿಂದ ನಾವು ಹಳದಿ ಶಾಸ್ತ್ರವನ್ನು ಹೊರಗಡೆ ಮಾಡಿದ್ದೆವು. ನಮ್ಮ ಮನೆ ಕೂಡ ತುಂಬ ಚಿಕ್ಕದಾಗಿತ್ತು. ನೆಂಟರಿಷ್ಟರೆಲ್ಲ ಬಂದಾಗ ಜಾಗ ಸಾಕಾಗುತ್ತಿರಲಿಲ್ಲ. ನನ್ನಮ್ಮ ನನ್ನ ಮುಖ ಬಾಡಿರುವುದನ್ನು ನೋಡಿ ನನ್ನ ಆರೋಗ್ಯ ಚೆನ್ನಾಗಿದೆಯಾ ಎಂದು ಹಣೆ ಮೇಲೆ ಕೈ ಇಟ್ಟು ನೋಡಿದರು. ನನ್ನ ಹಣೆ ತುಂಬ ಸುಡುತ್ತಿತ್ತು. ಅದನ್ನು ನೋಡಿ ಅಮ್ಮ ವಿಜಯ್ ಜೊತೆಗೆ ನನ್ನನ್ನು ಮನೆಗೆ ಕಳುಹಿಸಿಕೊಟ್ಟರು. ನನಗೆ ವಿಶ್ರಾಂತಿ ಸಿಗುತ್ತಿರಲಿಲ್ಲ. ನೀನು ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೋ, ಇದು ನಿನ್ನ ಮದುವೆಯ ಸಮಯ.
ಈ ಸಮಯದಲ್ಲಿ ನಿನ್ನ ಆರೋಗ್ಯ ಹಾಳಾಗುವುದು ಸರಿಯಲ್ಲ ಎಂದು ಅಮ್ಮ ವಿಜಯ್ಗೆ ಹೇಳಿದರು. ನೀನು ಸಹನಾಳನ್ನು ಬಿಟ್ಟು ವಾಪಸ್ ಬಾ ಅಂತ ಹೇಳಿದರು. ಆಗ ವಿಜಯ್ ನನ್ನನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಮನೆಗೆ ಬಿಟ್ಟು ಬರಲು ಬಂದನು. ಆದರೆ ಪದೇ ಪದೇ ಅವನ ದೃಷ್ಟಿ ನನ್ನ ಕಡೆಗೆ ಇರುವುದನ್ನು ನಾನು ಗಮನಿಸುತ್ತಿದ್ದೆ. ಅವನು ಗಾಡಿಯ ಮಿರರಿಂದ ನನ್ನನ್ನೇ ನೋಡುತ್ತಿದ್ದನು. ಸ್ವಲ್ಪ ಸಮಯದಲ್ಲೇ ಮನೆ ಹತ್ತಿರ ಹೋದೆವು. ವಿಜಯ್ ನನ್ನ ಜೊತೆ ಮನೆಯೊಳಗೆ ಬಂದನು. ಅವನು ಏನನ್ನೋ ತೆಗೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ನನಗೆ ಅನಿಸಿತು. ಅವನು ಒಳಗೆ ಬಂದ ತಕ್ಷಣ ಬಾಗಿಲನ್ನು ಹಾಕಿದನು. ನನಗೇನು ಅರ್ಥ ಆಗದೆ ಸೀದಾ ನನ್ನ ರೂಮಿಗೆ ಹೋದೆ. ಏಕೆಂದರೆ ನನಗೆ ತುಂಬ ತಲೆನೋವು ಇತ್ತು. ಜ್ವರದಿಂದ ನನ್ನ ಹಣೆ ಸುಡುತ್ತಿತ್ತು. ಈ ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಈ ಸಂದರ್ಭದಲ್ಲಿ ನಾನು ನನ್ನ ರೂಮಿನಲ್ಲಿ ಜ್ವರದ ಮಾತ್ರೆ ಹುಡುಕುತ್ತಿದ್ದೆ. ಆಗ ನನಗೆ ಔಷಧಿ ಸಿಕ್ಕಿತು. ನಾನು ಬಟ್ಟೆಯನ್ನು ಚೇಂಜ್ ಮಾಡಲು ಮರೆತು ಹೋಗಿದ್ದೆ. ಮಾತ್ರೆಯನ್ನು ತೆಗೆದುಕೊಂಡು ಬಟ್ಟೆಯನ್ನು ಚೇಂಜ್ ಮಾಡಿ ಬೆಡ್ ಮೇಲೆ ಕುಳಿತುಕೊಂಡೆ. ನಂತರ ಯೋಚಿಸಿದೆ, ಹೆಣ್ಣು ಮಕ್ಕಳ ಜೀವನ ಅಂದರೆ ಹೀಗೇನಾ? ನಾನು ಇದೇ ಮನೆಯಲ್ಲಿ ಚಿಕ್ಕವಳಿದ್ದಾಗಿಂದ ಕುಣಿದು ಆಟವಾಡಿ ಬೆಳೆದಿದ್ದೆ. ಈಗ ದೊಡ್ಡವಳಾದ ಮೇಲೆ ಬೇರೆ ಮನೆಗೆ ಹೋಗಬೇಕು. ನಮ್ಮ ಅಪ್ಪ ಅಮ್ಮನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕು. ಇದ್ದಕ್ಕಿದ್ದಂತೆ ರೂಮಿನಲ್ಲಿ ಶಬ್ದ ಆಯಿತು. ನಾನು ರೂಮಿನ ಬಾಗಿಲ ಕಡೆ ನೋಡಿದಾಗ ಅಲ್ಲಿ ವಿಜಯ್ ನಿಂತಿದ್ದ. ಆದರೆ ಈ ವಿಜಯ್ ಎಂದಿನಂತೆ ಇದ್ದ ಆಗಿರಲಿಲ್ಲ. ಅವನ ಕಣ್ಣುಗಳು ಕ್ರೋಧದಿಂದ ಕೆಂಪಾಗಿದ್ದಂತೆ ಕಾಣುತ್ತಿತ್ತು ಮತ್ತು ಅವನ ನೋಟ ತುಂಬ ಕೆಟ್ಟದಾಗಿತ್ತು. ಅವನ ಮೇಲೆ ಏನೋ ಬಂದಿರುವಂತೆ ಅನಿಸುತ್ತಿತ್ತು. ನಾನು ಅವನಿಗೆ ಏನನ್ನು ಹೇಳುವುದಕ್ಕೂ ಮುಂಚೆಯೇ ಅವನು ಇದ್ದಕ್ಕಿದ್ದಂತೆ ಅವನು ಓಡಿ ಬಂದು ನನ್ನನ್ನು ತಬ್ಬಿಕೊಂಡನು. ನಂತರ ನನ್ನನ್ನು ಹಾಸಿಗೆಯ ಮೇಲೆ ಜೋರಾಗಿ ತಳ್ಳಿದ. ನಾನು ಅವನಿಗೆ ಹೇಳಿದೆ, ಏಯ್ ವಿಜಯ್, ಏನು ಮಾಡ್ತಿದ್ದೀಯಾ? ಸುಮ್ಮನೆ ನನ್ನ ಬಿಟ್ಬಿಡು. ನನ್ನ ಅಪ್ಪ ಅಮ್ಮನ ಹತ್ತಿರ ನಿನ್ನ ಎಲ್ಲ ವಿಷಯವನ್ನು ಹೇಳುತ್ತೇನೆ. ಆಮೇಲೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ನಾನು ಎಷ್ಟೇ ಏನೇ ಹೇಳಿದರೂ ಅವನು ಕೇಳಿಸದಂತೆ ಇರುತ್ತಿದ್ದ. ನಾನು ಎಷ್ಟೇ ಪ್ರಯತ್ನಿಸಿದರೂ ಅವನಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ. ನನ್ನ ಆರೋಗ್ಯ ಕೂಡ ಸರಿಯಿಲ್ಲದ ಕಾರಣ ಇವನ ಕೈಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮತ್ತು ಗಂಡಸರ ಮುಂದೆ ಮಹಿಳೆಯರು ಯಾವಾಗಲೂ ದುರ್ಬಲ ಆಗಿರುತ್ತಾರೆ ಎಂದು ಹೇಳುವುದನ್ನು ನಾನು ಕೇಳಿದ್ದೆ. ಆದರೆ ನಾನು ಇದನ್ನೆಲ್ಲವನ್ನ ನಂಬಿರಲಿಲ್ಲ. ಆದರೆ ಅದು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಈ ಮನೆಯಲ್ಲಿ ನನ್ನ ಸಹಾಯಕ್ಕೆ ಬರುವವರು ಯಾರೂ ಕೂಡ ಇರಲಿಲ್ಲ. ಈ ಘಟನೆ ನನ್ನನ್ನು ದಿಗ್ಭ್ರಾಂತಳನ್ನಾಗಿಸಿತು. ಜೊತೆಗೆ ಇಲ್ಲಿ ನನ್ನ ಅದೃಷ್ಟ ಕೂಡ ನನಗೆ ಕೈಕೊಟ್ಟಿತ್ತು. ನಾನು ತುಂಬ ಜೋರಾಗಿ ಕಿರುಚುತ್ತಾ ಅಳುತ್ತಿದ್ದೆ. ವಿಜಯ್ ನನ್ನ ಬಾಯನ್ನು ಅವನ ಕೈಯಿಂದ ಜೋರಾಗಿ ಮುಚ್ಚಿದನು. ಸ್ವಲ್ಪ ಹೊತ್ತಿನಲ್ಲಿ ನಾನು ಪ್ರಜ್ಞೆ ತಪ್ಪಿದೆ. ನಾನು ಎಚ್ಚರವಾದಾಗ ಅವನು ನನ್ನ ಬಲತೊಡೆಯ ಮೇಲೆ ಸೂಜಿಯಿಂದ ಏನನ್ನು ಬರೆಯುತ್ತಿದ್ದ. ಆದರೆ ಏನು ಎಂದು ನನಗೆ ಗೊತ್ತಾಗಲಿಲ್ಲ. ಉರಿಯುತ್ತಿರುವ ಸೂಜಿ ನನ್ನ ತೊಡೆ ಮೇಲೆಲ್ಲ ಹರಿದಾಡಿದಂತೆ ನೋವಾಗುತ್ತಿತ್ತು. ಕಾಲಿನಿಂದ ರಕ್ತ ಸಹ ಬರುತ್ತಿತ್ತು. ಆದರೆ ನಾನು ಏನು ಮಾಡದವಳಾಗಿದ್ದೆ. ನನ್ನ ಶರೀರ ತುಂಬ ಜಡ ಹಿಡಿದಂತೆ ಬೆಂಡಾಗಿತ್ತು. ನಾನು ಎಂದೂ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಇವನು ನನ್ನ ಜೊತೆ ಈ ರೀತಿ ನಡೆದುಕೊಳ್ಳುತ್ತಾನೆ ಎಂದು. ನಾನು ತುಂಬ ಜೋರಾಗಿ ಅಳುತ್ತಿದ್ದೆ. ಜೊತೆಗೆ ನರಳುತ್ತಿದ್ದೆ. ನನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನನ್ನು ನಾನು ಸುಧಾರಿಸಿಕೊಂಡೆ. ಯಾರಿಗಾದರೂ ಗೊತ್ತಾದರೆ ನನ್ನ ಪರಿಸ್ಥಿತಿ ಏನಾಗಬಹುದು? ನನ್ನ ಮದುವೆಗೆ 1 ದಿನ ಮಾತ್ರ ಬಾಕಿ ಇದೆ. ನನ್ನ ಅಪ್ಪ ಅಮ್ಮ ಸಹ ಇದರಿಂದ ಚಿಂತೆಗೊಳಗಾಗಬಹುದು ಎಂದು ತುಂಬ ಕಷ್ಟಪಟ್ಟು ಹಾಸಿಗೆಯಿಂದ ಎದ್ದಾಗ ನನ್ನ ತೊಡೆ ಸೂಜಿಯಿಂದ ಚುಚ್ಚಿ ತುಂಬ ನೋಯುತ್ತಿತ್ತು. ರೂಮಿನ ಹೊರಗಡೆ ಜನರು ಮಾತನಾಡುವ ಶಬ್ದ ಕೇಳಿಸುತ್ತಿತ್ತು. ಎಲ್ಲರೂ ಮನೆಗೆ ಮರಳಿ ಬಂದಿದ್ದರು. ನಾನು ತಕ್ಷಣ ನನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನನ್ನು ನಾನು ಸುಧಾರಿಸಿಕೊಂಡೆ. ನಂತರ ಅಮ್ಮ ರೂಮಿಗೆ ಬಂದಳು. ನನ್ನ ಮುಖವನ್ನು ಆಶ್ಚರ್ಯದಿಂದ ನೋಡಿದಳು. ನಾನು ಅವಳಿಗೆ ಏನು ಹೇಳದಿದ್ದರೂ ನನಗೆ ಏನೋ ಆಗಿದೆ ಎಂದು ಅವಳಿಗೆ ಗೊತ್ತಾದಂತಿತ್ತು. ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಹೀಗಿರಬೇಕು ಎಂದು ಅಂದುಕೊಂಡಳು. ಅವಳು ನನ್ನ ಮುಖವನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು, ಏನು ವಿಷಯ? ಯಾಕೆ ನೀನು ಇಷ್ಟೊಂದು ದುಃಖದಿಂದ ಇರುವೆ? ಈ ಮನೆನ ಬಿಟ್ಟು ಹೋಗಬೇಕು ಅಂತ ಬೇಜಾರಾಗ್ತಿದೆಯಾ? ಜ್ವರ ಬಂದಿರೋದ್ರಿಂದ ನೀನು ಹೀಗೆ ಸುಸ್ತಾದಂತೆ ಕಾಣ್ತಿದ್ದೀಯಾ? ಸರಿ, ಹಾಗಾದರೆ ನಾವು ಡಾಕ್ಟರ್ ಹತ್ರ ಹೋಗಿ ನಿನ್ನ ಆರೋಗ್ಯ ಚೆಕ್ ಮಾಡಿಸಿ ಬರೋಣ. ಆಗ ನಿನ್ನ ಆರೋಗ್ಯ ಸುಧಾರಿಸಬಹುದು ಎಂದು ಅಮ್ಮ ಹೇಳಿದರು. ಆಗ ನಾನು ಅಮ್ಮನಲ್ಲಿ ಹೇಳಿದೆ, ನಾನು ಚೆನ್ನಾಗಿದ್ದೇನೆ, ಏನೂ ತೊಂದರೆ ಇಲ್ಲ ಅಮ್ಮ. ನಾನು ಮಾತ್ರೆನೂ ಆಗಲೇ ನುಂಗಿದ್ದೇನೆ. ಜ್ವರ ಇದ್ದಿದ್ದರಿಂದ ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ನಿಮಗೆ ಹಾಗೆ ಕಾಣಿಸ್ತಿದೆ ಅಂತ ಹೇಳಿದಾಗ ಅಮ್ಮ ನನ್ನನ್ನು ತಬ್ಬಿಕೊಂಡು ನನಗೆ ಸಮಾಧಾನ ಹೇಳಿದಳು. ಒಂದು ವೇಳೆ ನೀನು ನಿನ್ನ ಮುಂದಿನ ದಿನಗಳನ್ನು ನೆನೆದು ಚಿಂತೆಗೊಳಗಾಗಿದ್ದರೆ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹೆಣ್ಮಕ್ಕಳಾಗಿ ಹುಟ್ಟಿದ ಮೇಲೆ ಇದೆಲ್ಲ ಸಹಜನೇ. ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಸಮಯ ಬಂದೇ ಬರುತ್ತೆ. ನೀನು ಚಿಂತೆ ಮಾಡಬೇಡ, ಎಲ್ಲ ಸರಿಯಾಗಿ ಹೋಗುತ್ತೆ ಎಂದು ಅಮ್ಮ ನನ್ನನ್ನು ಸಮಾಧಾನ ಮಾಡಿ ಈಗ ಸ್ವಲ್ಪ ಹೊತ್ತು ಮಲಗಿಕೋ ಎಂದು ಹೇಳಿ ಹೋದರು.
ಆದರೆ ನನ್ನ ತಲೆಯಲ್ಲಿ ಬೇರೆಯದೇ ಯೋಚನೆ ಇತ್ತು. ನಾನು ನನ್ನ ಮದುವೆಯ ವಿಚಾರವಾಗಿ ಎಷ್ಟೊಂದು ಖುಷಿಯಾಗಿದ್ದೇನೋ ಅದೆಲ್ಲವೂ ಈಗ ನುಚ್ಚು ನೂರಾಗಿತ್ತು. ನಾನು ಮನಸ್ಸಲ್ಲೇ ಅಮ್ಮನಿಗೆ ಹೇಳಿದೆ, ಅಮ್ಮ, ನಿಮಗೆ ಗೊತ್ತಿಲ್ಲ ನನ್ನ ಹೃದಯಕ್ಕೆ ಎಷ್ಟು ದೊಡ್ಡ ಗಾಯವಾಗಿದೆ, ನಾನು ಎಷ್ಟೊಂದು ತೊಂದರೆ ಅನುಭವಿಸುತ್ತಿದ್ದೇನೆ ಎಂದು. ಗೊತ್ತಾದರೆ ನಿಮ್ಮ ಹೃದಯ ಬಡಿತ ಸಹ ನಿಲ್ಲಬಹುದು. ನಿಮ್ಮ ಮಗಳೊಂದಿಗೆ ನಿಮ್ಮ ಮನೆಯಲ್ಲಿ ಎಷ್ಟೊಂದು ದೊಡ್ಡ ಅಪರಾಧ ನಡೆದು ಹೋಗಿದೆ ಎಂದು ಮನಸ್ಸಿನಲ್ಲಿಯೇ ಅಮ್ಮನಿಗೆ ಹೇಳಿಕೊಂಡೆ. ನನಗೆ ಗೊತ್ತಿತ್ತು, ಅವರಿಗೆ ಹೇಳಿದರೆ ಅವರು ತುಂಬ ಚಿಂತೆ ಮಾಡುತ್ತಾರೆ. ಅವರು ಒಬ್ಬರೇ ಅಳುತ್ತಾ ಕೊರಗಬಹುದು, ಏಕೆಂದರೆ ಅವರು ಬೇರೆಯವರ ಮುಂದೆ ಅಳುತ್ತಿರಲಿಲ್ಲ ಮತ್ತು ಅವರು ಅವರನ್ನು ದುರ್ಬಲ ಎಂದು ಬೇರೆಯವರ ಮುಂದೆ ತೋರಿಸಿಕೊಳ್ಳುತ್ತಿರಲಿಲ್ಲ. ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳಾಗಿದ್ದೆ. ಆದ್ದರಿಂದ ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದರು. ಮಾರನೇ ದಿನ ನಾನು ನನ್ನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕಾಗಿತ್ತು. ಗಂಡನ ಮನೆಗೆ ಹೋದ ಮೇಲೆ ಏನಾಗುವುದು ಎಂಬ ಚಿಂತೆಯಲ್ಲಿ ನಾನು ಮುಳುಗಿದ್ದೆ. ಆದರೆ ನನಗೆ ಕ್ಷಣ ಕ್ಷಣಕ್ಕೂ ತುಂಬ ಭಯ ಆಗ್ತಿತ್ತು. ಈ ವಿಷಯವೆಲ್ಲ ನನ್ನ ಗಂಡನಿಗೆ ಗೊತ್ತಾದರೆ ಮದುವೆಯಾದ ಮೊದಲನೇ ರಾತ್ರಿಯೇ ನನ್ನ ಗಂಡ ನನಗೆ ಡೈವೋರ್ಸ್ ನೀಡಿ ಮನೆಯಿಂದ ಹೊರಗಡೆ ದಬ್ಬಬಹುದು. ನನ್ನ ಗಂಡ ನನ್ನನ್ನು ಕುಮಾರಿ ಎಂದು ತಿಳಿದುಕೊಂಡಿದ್ದನು. ಆದರೆ ಅವನಿಗೆ ಏನು ಗೊತ್ತು, ಯಾರೋ ನನ್ನ ಮಾನಭಂಗ ಮಾಡಿದ್ದಾರೆ ಎಂದು. ನಾನು ಹೆದರುತ್ತಲೇ ಮದುವೆಗಾಗಿ ತಯಾರಾದೆ. ಮಾರನೇ ದಿನ ಮುಹೂರ್ತದ ಸಮಯ ಬಂತು. ಎಲ್ಲರೂ ಖುಷಿಯಿಂದ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಆದರೆ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಲೇ ಇತ್ತು. ನನ್ನನ್ನು ನೋಡಿದವರು ತವರು ಮನೆ ಬಿಟ್ಟು ಹೋಗಲು ಕಣ್ಣೀರಿಡುತ್ತಿದ್ದಾಳೆ ಎಂದುಕೊಂಡಿದ್ದರು. ಆದರೆ ನನ್ನ ಹೃದಯದಲ್ಲಿ ಎಂಥ ದೊಡ್ಡ ನೋವಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ನಾನು ವಿಜಯ್ನನ್ನು ನೋಡಿದ ಆ ಕ್ಷಣ ನನಗೆ ಅವನ ಮೇಲೆ ದ್ವೇಷ ಉಕ್ಕಿ ಉಕ್ಕಿ ಬರುತ್ತಿತ್ತು. ಆ ಕ್ಷಣದಲ್ಲೇ ಅವನನ್ನು ಕೊಲ್ಲಬೇಕು, ನಂತರ ನಾನು ಸತ್ತು ಹೋಗಬೇಕು ಅನಿಸುತ್ತಿತ್ತು. ಅವನು ನನ್ನ ಜೀವನವನ್ನು ಹಾಳು ಮಾಡಿದ್ದು ಅಲ್ಲದೆ ನನ್ನ ಮನೆಯವರಿಗೆ ನಂಬಿಕೆ ದ್ರೋಹ ಮಾಡಿದ್ದ. ಇದರಿಂದ ಅವನಿಗೆ ಏನು ಲಾಭವಾಯಿತು? ಮದುವೆಯ ಎಲ್ಲ ಶಾಸ್ತ್ರಗಳು ನಡೆದವು. ಈ ಶಾಸ್ತ್ರಗಳಿಂದ ನಾನಂತೂ ಖುಷಿಯಾಗಿರಲಿಲ್ಲ. ನಾನೊಂದು ಕೀ ಕೊಡುವ ಗೊಂಬೆಯಂತೆ ಎಂದು ನನಗೆ ಅನಿಸುತ್ತಿತ್ತು. ಎಲ್ಲರೂ ನನ್ನನ್ನು ಅವರವರಿಗೆ ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ಎನಿಸುತ್ತಿತ್ತು. ನಂತರ ಮದುವೆಯ ಕಾರ್ಯಗಳೆಲ್ಲವೂ ಮುಗಿದವು. ಈಗ ನಾನು ನನ್ನ ಗಂಡನ ಮನೆಗೆ ಬಂದೆ. ನನ್ನ ಗಂಡನ ಮನೆಗೆ ಬಂದ ಮೇಲೆ ನನ್ನ ಗಂಡ ನಗುತ್ತಾ ಸಂತೋಷವಾಗಿರುವ ಮುಖವನ್ನು ನೋಡಿ ನನ್ನ ಕಣ್ಣೀರನ್ನು ಒರೆಸಿಕೊಂಡಿದ್ದೆ. ನಾನು ಅಳಬಾರದು ಎಂದು ಎಷ್ಟೇ ಪ್ರಯತ್ನಪಟ್ಟರೂ ನನ್ನ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ನನಗೆ ಏನಾಗಿದೆ ಎಂದು ನನ್ನ ಗಂಡನಿಗೆ ಗೊತ್ತಾದರೆ ಬಹುಶಃ ನನ್ನ ಗಂಡನ ಈ ನಗುಮುಖವು ಮಾಯವಾಗಿ ಅವನ ಜೀವನದಿಂದ ನನ್ನನ್ನು ಹೊರಹಾಕುತ್ತಿದ್ದ. ಅವನು ಈ ರೀತಿ ನಗುತ್ತಿರಲಿಲ್ಲ. ನನ್ನ ದೊಡ್ಡ ಅಕ್ಕನು ನನ್ನನ್ನು ನನ್ನ ಗಂಡನ ರೂಮಿಗೆ ಕಳುಹಿಸಿದರು. ಮುಂದೆ ಯಾವುದೋ ಒಂದು ಅನಾಹುತ ಸಂಭವಿಸಬಹುದು ಎಂದು ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದು ವೇಳೆ ನನ್ನ ಗಂಡನಿಗೆ ಗೊತ್ತಾದರೆ ಮುಂದೇನಾಗಬಹುದು? ಆಗ ನನ್ನ ಗಂಡ ರೂಮಿನೊಳಗೆ ಬಂದನು. ನನ್ನ ಕೈ ಹಿಡಿದುಕೊಂಡು ನನ್ನ ಸೌಂದರ್ಯವನ್ನು ಹೊಗಳುತ್ತಿದ್ದನು. ಚಿಕ್ಕ ಪುಟ್ಟ ವಿಷಯಗಳನ್ನು ನನ್ನೊಂದಿಗೆ ಹೇಳಿಕೊಂಡನು. ನನ್ನ ಇಷ್ಟ ಕಷ್ಟಗಳನ್ನು ಕೇಳಿದನು. ಆದರೆ ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಮತ್ತೊಮ್ಮೆ ತನ್ನ ಇಷ್ಟ ಕಷ್ಟಗಳ ಬಗ್ಗೆಯೂ ಹೇಳಿಕೊಂಡನು. ನನ್ನ ತಲೆಯಲ್ಲಿ ಕೇವಲ ಹೆದರಿಕೆ ಮಾತ್ರ ಕುಳಿತಿತ್ತು. ಅನಂತರ ಅವನು ತನ್ನ ಹಕ್ಕಿಗಾಗಿ ಮುಂದುವರಿಯುತ್ತಿದ್ದಂತೆ ನನ್ನ ದೇಹದ ಮೇಲಿರುವ ಗಾಯವನ್ನು ನೋಡಿದನು. ವಿಜಯ್ ಸೂಜಿಯಿಂದ ಚುಚ್ಚಿ ನನ್ನ ತೊಡೆಯ ಮೇಲೆ ಬರೆದಿದ್ದನು. ನಾನು ಚಿಕ್ಕವಳಾಗಿದ್ದಾಗ ನನ್ನ ಅಪ್ಪ ವಿಜಯ್ನ ಕೈ ಹಿಡಿದುಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದರು ಮತ್ತು ಅಮ್ಮನಿಗೆ ಹೇಳಿದರು, ಇವತ್ತಿನಿಂದ ಇವನು ನಮ್ಮ ಮಗ. ಈ ಮನೆಯಲ್ಲಿ ನಮ್ಮ ಮಗನಿಗೆ ಯಾವ ಅಧಿಕಾರ ಮರ್ಯಾದೆ ನೀಡುತ್ತೀರೋ ಅದೇ ಮರ್ಯಾದೆ ಇವನಿಗೂ ನೀಡಬೇಕು. ಅಮ್ಮನೂ ಸಹ ಅಪ್ಪನ ಈ ಮಾತಿನಿಂದ ಖುಷಿಯಾದರು. ಏಕೆಂದರೆ ನಾವಿಬ್ಬರು ಸಹೋದರಿಯರು. ನಮಗೆ ಒಬ್ಬನೇ ಸಹೋದರನಿದ್ದ. ಅಮ್ಮನಿಗೆ ಅನಿಸಿತು ನಮಗೀಗ ಇಬ್ಬರು ಗಂಡು ಮಕ್ಕಳು ಎಂದು. ನನಗೂ ಅಪ್ಪ ಹೇಳಿದರು, ಇವತ್ತಿನಿಂದ ಇವನು ನಿನ್ನ ಅಣ್ಣ ಎಂದು. ನಾನು ಅವನ ಕೈಯನ್ನು ಹಿಡಿದುಕೊಂಡೆ. ಅವನು ಸಹ ನನ್ನದೇ ವಯಸ್ಸಿನವನಾಗಿದ್ದ. ಆ ಸಮಯದಲ್ಲಿ ನಮ್ಮಿಬ್ಬರಿಗೂ ಸುಮಾರು 10 ವರ್ಷವಾಗಿತ್ತು. ನಾವು ಜೊತೆಗೆ ಆಟವಾಡಿ ಬೆಳೆದು ಬಂದಿದ್ದೆವು. ನನ್ನ ದೊಡ್ಡ ಅಣ್ಣನಂತೆ ವಿಜಯ್ ಸಹ ನನ್ನ ಮೇಲೆ ಹಕ್ಕು ಚಲಾಯಿಸುತ್ತಿದ್ದ. ಅವನು ನನ್ನ ಅಪ್ಪನ ದೂರದ ಸಂಬಂಧಿಕರ ಮಗನೆಂದು ನನಗೆ ಎಂದು ಅನಿಸಿರಲಿಲ್ಲ. ನಮ್ಮ ಮನೆಯ ಸದಸ್ಯ ಎಂದು ತಿಳಿದುಕೊಂಡಿದ್ದೆ. ಅವನ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿದ್ದರು. ಅದಾದ ಮೇಲೆ ವಿಜಯ್ ಒಬ್ಬಂಟಿಯಾಗಿದ್ದ. ಅವನು ಅಜ್ಜನೊಂದಿಗೆ ಇರುತ್ತಿದ್ದ. ಅವರಿಗೂ ಸಹ ಆರೋಗ್ಯ ಸರಿ ಇರಲಿಲ್ಲ. ಅವರಿಗೆ ವಿಜಯ್ನನ್ನು ನೋಡಿಕೊಳ್ಳಲು ಆಗುತ್ತಿರಲಿಲ್ಲ. ನನ್ನ ಅಪ್ಪ ಮತ್ತು ವಿಜಯ್ನ ಅಪ್ಪ ಇಬ್ಬರು ಗೆಳೆಯರಂತಿದ್ದರು. ಪ್ರತಿ ವಾರವೂ ನನ್ನ ಅಪ್ಪ ವಿಜಯ್ನನ್ನು ನೋಡಲು ಹೋಗುತ್ತಿದ್ದರು. ವಿಜಯ್ನ ತಾತ ಹೇಳುತ್ತಿದ್ದರು, ಮಗನೇ, ನನಗೀಗ ವಯಸ್ಸಾಗಿದೆ. ಯಾವಾಗಲೂ ನನಗೆ ನನ್ನ ಮೊಮ್ಮಗನದೇ ಚಿಂತೆಯಾಗುತ್ತಿದೆ. ನನ್ನ ಮಗ ಸೊಸೆ ಇಬ್ಬರು ಹೊರಟು ಹೋದರು. ಒಂದು ವೇಳೆ ನಾನು ಈ ಪ್ರಪಂಚದಿಂದ ಹೊರಟು ಹೋದರೆ ನನ್ನ ಈ ಮೊಮ್ಮಗನ ಪರಿಸ್ಥಿತಿ ಏನು? ವಿಜಯ್ನ ಅಜ್ಜ ಅಳುತ್ತಾ ಹೀಗೆ ಕೇಳಿದಾಗ
ವಿಜಯ್ ನನ್ನ ನೋಡಿ ಅಪ್ಪನಿಗೆ ಕನಿಕರ ಉಂಟಾಗಿ ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದರು. ವಿಜಯ್ ಚಿಕ್ಕವನಾಗಿದ್ದಾಗಿಂದಲೂ ಅಪ್ಪನಿಗೆ ತುಂಬ ಇಷ್ಟ. ಅವನ ಅಪ್ಪ ಅಮ್ಮ ತೀರಿ ಹೋದಾಗ ಮೊದಲೇ ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು ಎಂದಿದ್ದರು. ಅವರ ಅಜ್ಜನಿಗಾಗಿ ಅವನನ್ನು ಅವರ ಮನೆಯಲ್ಲಿಯೇ ಬಿಟ್ಟಿದ್ದರು. ಆಗ ಅಪ್ಪ ವಿಜಯ್ನ ತಾತನಿಗೆ ಹೇಳಿದರು, ಇವನನ್ನು ನಾನು ನನ್ನ ಮಗನಂತೆ ಕರೆದುಕೊಂಡು ಹೋಗಿ ನೋಡಿಕೊಳ್ಳುತ್ತೇನೆ. ಇವನು ನನ್ನ ದೂರದ ಸಂಬಂಧಿ ಅಲ್ಲವೇ? ಅವಶ್ಯವಾಗಿ ಇವನಿಗೆ ತಂದೆಯ ಪ್ರೀತಿಯನ್ನು ನೀಡುವೆ. ನೀವೇನು ಚಿಂತೆ ಮಾಡುವ ಅಗತ್ಯವಿಲ್ಲ. ನಾನು ಇವನನ್ನು ಜೋಪಾನ ಮಾಡುತ್ತೇನೆ ಎಂದು ಹೇಳಿದರು. ಒಂದು ದಿನ ಅವರ ತಾತ ತೀರಿಕೊಂಡರು. ಈಗ ವಿಜಯ್ ಒಬ್ಬಂಟಿಯಾಗಿದ್ದನು. ವಿಜಯ್ ತನ್ನ ಅಜ್ಜನ ಸಾವಿನಿಂದ ನೊಂದು ತುಂಬ ನೋವಿನಿಂದ ಇರುತ್ತಿದ್ದನು. ಈಗ ಅವನು ಏಕಾಂಗಿಯಾಗಿರುತ್ತಿದ್ದ. ಈಗ ಅವನ ಮನೆಯವರಾಗಲಿ ಅವನ ಸಂಬಂಧಿಕರಾಗಲಿ ಯಾರೂ ಅವನ ಬಳಿ ಇರಲಿಲ್ಲ. ಅವನನ್ನು ನೋಡಿದಾಗ ತನ್ನ ಅಪ್ಪ ಅಮ್ಮ ಅಜ್ಜನನ್ನು ಕಳೆದುಕೊಂಡ ಮೇಲೆ ತನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಎಂದು ಯೋಚಿಸುತ್ತಿದ್ದ. ಸಮಯ ಕಳೆಯುತ್ತಿದ್ದಂತೆ ಅವನ ಜೀವನವು ಬದಲಾಯಿತು. ಅಪ್ಪ ಅವನಿಗೆ ಎಲ್ಲರೊಂದಿಗೆ ಬೆರೆತು ಮಾತನಾಡು ಎಂದು ಹೇಳಿದಾಗ ಅವನು ಅಲ್ಪ ಸ್ವಲ್ಪ ಪ್ರಯತ್ನ ಪಡುತ್ತಿದ್ದನು. ಅವನಿಗೆ ನಮ್ಮ ಮನೆಯಲ್ಲಿ ಯಾವುದೇ ಸಹ ತೊಂದರೆ ಇರಲಿಲ್ಲ. ಅಪ್ಪ ಅಂತೂ ಅವನನ್ನು ತನ್ನ ಮಗನಂತೆ ಸಾಕಿ ಬೆಳೆಸಿದ್ದರು. ಆದರೆ ಅದು ಅವನಿಗೆ ಯಾವುದೇ ಖುಷಿಯನ್ನು ಕೊಡುತ್ತಿರಲಿಲ್ಲ. ಅವನು ಓದುವುದು ಬರೆಯುವುದರಲ್ಲಿ ಸಹ ತುಂಬ ಮುಂದೆ ಇದ್ದನು. ಈಗ ವಿಜಯ್ ಒಳ್ಳೆಯ ಕೆಲಸಕ್ಕೆ ಸೇರಿದ. ತನ್ನ ಪ್ರತಿಫಲದಿಂದ ಸಹ ಅವನು ಖುಷಿಯಾಗಿ ಇರುವಂತೆ ತೋರಲಿಲ್ಲ. ಅವನು ತನ್ನ ತಿಂಗಳ ಮೊದಲ ಸಂಬಳವನ್ನು ಅಮ್ಮನಿಗೆ ತಂದು ಕೊಟ್ಟಾಗ ಅಮ್ಮ ಅದನ್ನು ತಿರಸ್ಕರಿಸಿದರು. ಇದು ನಿನ್ನ ಸ್ವಂತ ಹಣ, ಇದನ್ನು ನಿನ್ನ ಖರ್ಚಿಗಾಗಿ ನೀನು ಇಟ್ಟುಕೋ ಅಥವಾ ನಿನ್ನ ಭವಿಷ್ಯಕ್ಕಾಗಿ ಇಟ್ಟುಕೋ ಅಮ್ಮ ಹೀಗೆ ಹೇಳಿದಾಗ ವಿಜಯ್ ಮೊದಲ ಬಾರಿಗೆ ಎಮೋಷ್ನಲ್ ಆಗಿರುವುದನ್ನು ನಾನು ನೋಡಿದೆ. ಅವನು ಅಮ್ಮನನ್ನು ಅಪ್ಪಿಕೊಂಡು ಅಳುತ್ತಾ ಹೇಳಿದನು, ನಾನು ನಿಮ್ಮ ಮಗ ಅಲ್ವಾ? ನೀವು ನನಗೆ ಅಮ್ಮನ ಪ್ರೀತಿ ನೀಡಿದ್ದೀರಿ. ನಿಮಗಾಗಿ ನಾನು ಇಷ್ಟು ಮಾಡುವುದು ಬೇಡ್ವಾ? ಅವನ ಮಾತನ್ನು ಕೇಳಿ ಅಮ್ಮನೂ ಸಹ ಭಾವುಕಳಾದಳು ಮತ್ತು ಅಳುತ್ತಾ ಅವನನ್ನು ಅಪ್ಪಿಕೊಂಡಳು. ನಂತರ ಪ್ರತಿ ತಿಂಗಳ ಸಂಬಳವನ್ನು ವಿಜಯ್ ಅಮ್ಮನಿಗೆ ಕೊಡುತ್ತಿದ್ದನು. ಅಮ್ಮ ವಿಜಯ್ ಕೊಡುತ್ತಿದ್ದ ಹಣವನ್ನು ಅವನ ಮದುವೆಗಾಗಿ ಕೂಡಿಡುತ್ತಿದ್ದಳು. ಅಮ್ಮ ಈ ಹಣದಿಂದಲೇ ವಿಜಯ್ನ ಮದುವೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದಳು. ಆದರೆ ಹುಟ್ಟು ಮತ್ತು ಸಾವನ್ನು ಎಂದೂ ನಂಬಲು ಸಾಧ್ಯವಿಲ್ಲ. ಒಂದು ವೇಳೆ ನಾವಿಲ್ಲದಿದ್ದರೆ ಇವನ ಪರಿಸ್ಥಿತಿ ಏನಾಗುತ್ತಿತ್ತು? ಇವನನ್ನು ಯಾರು ನೋಡಿಕೊಳ್ಳುತ್ತಿದ್ದರು? ಆ ದಿನಗಳಲ್ಲಿ ವಿಜಯ್ ತುಂಬ ಖುಷಿಯಾಗಿದ್ದನು. ಅವನ ಮುಖದಲ್ಲಿ ಯಾವಾಗಲೂ ಮಂದಹಾಸವಿರುತ್ತಿತ್ತು. ಇಷ್ಟೊಂದು ಸೀರಿಯಸ್ ಆಗಿರೋ ಮನುಷ್ಯ ಒಮ್ಮೆಲೆ ಖುಷಿಯಾಗಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು. ಈಗ ಮತ್ತೆ ವಿಜಯ್ ಬಿಹೇವಿಯರ್ನಲ್ಲಿ ಮತ್ತೆ ಬದಲಾವಣೆಯಾಯಿತು. ಮತ್ತೊಮ್ಮೆ ಈಗ ಅವನು ಮೊದಲಿಗಿಂತಲೂ ಸೀರಿಯಸ್ ಆಗಿ ಇರುತ್ತಿದ್ದ. ಯಾರೊಂದಿಗೂ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಒಬ್ಬನೇ ಇರುತ್ತಿದ್ದ. ಅವನು ಸೀರಿಯಸ್ ಆಗಿರುವುದನ್ನು ನೋಡಿ ನಾನು ತುಂಬ ಹೆದರುಕೊಂಡಿದ್ದೆ. ಅದೇ ಸಮಯದಲ್ಲಿ ನನಗೆ ಸಂಬಂಧ ಕೂಡಿ ಬಂದಿತ್ತು. ಆದರೆ ವಿಜಯ್ಗೆ ನಾನು ಮದುವೆಯಾಗುವ ಹುಡುಗ ಇಷ್ಟವಾಗಿರಲಿಲ್ಲ. ಅವನು ಅಪ್ಪ ಅಮ್ಮನಿಗೆ ಈ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವುದು ಬೇಡ ಎಂದು ಹೇಳಿದ. ಅವನ ಮಾತು ಕೇಳಿ ಅಪ್ಪ ಅಮ್ಮ ಇಬ್ಬರು ಗಾಬರಿಯಾಗಿದ್ದರು. ಏಕೆ ಮದುವೆ ಮಾಡಬಾರದು ಎಂದು ಅಪ್ಪ ಕೇಳಿದಾಗ ವಿಜಯ್ ಬಳಿ ಏನೂ ಉತ್ತರವಿರಲಿಲ್ಲ. ವಿಜಯ್ ಹೇಳಿದ, ಈ ಹುಡುಗ ಅತಿ ಕಡಿಮೆ ಹಣವನ್ನು ಸಂಪಾದಿಸುತ್ತಾನೆ ಎಂದು ಹೇಳಿದಾಗ ಅಪ್ಪ ನಿರಾಳರಾಗಿ ಹೇಳಿದರು, ಮಗನೇ, ಇವನು ನನಗೆ ಚೆನ್ನಾಗಿ ಗೊತ್ತು. ಇವನಿಗೆ ಒಳ್ಳೆಯ ನೌಕರಿ ಇದೆ, ಒಳ್ಳೆಯ ಸಂಬಳ ಸಹ ಬರುತ್ತದೆ. ಇದೇನೋ ದೊಡ್ಡ ವಿಷಯವಲ್ಲ. ಹುಡುಗನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ನಮ್ಮ ಸಹನ ಅಲ್ಲಿ ತುಂಬ ಖುಷಿಯಾಗಿರ್ತಾಳೆ. ನಾನು ಸಹ ಮದುವೆಯಾಗುವ ಹುಡುಗನ ಫೋಟೋ ನೋಡಿದಾಗ ಅವರು ಸುಂದರವಾಗಿರುವುದನ್ನು ನೋಡಿ ನನಗೂ ಖುಷಿಯಾಯಿತು. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ವಿಜಯ್ನಿಗೆ ಈ ಸಂಬಂಧ ಇಷ್ಟವಾಗಲಿಲ್ಲ ಅಂತ. ಅಪ್ಪ ಎಲ್ಲ ಕಡೆಗೂ ಕವನ್ ಬಗ್ಗೆ ವಿಚಾರಿಸಿದಾಗ ಒಂದೇ ಉತ್ತರ ಬಂದಿತ್ತು. ಕವನ್ ತುಂಬ ಒಳ್ಳೆಯ ಹುಡುಗ, ಜೊತೆಗೆ ಸಂಸ್ಕಾರವಂತನೂ ಕೂಡ. ಈಗ ಅಪ್ಪ ಅಮ್ಮನಿಗೆ ಸಮಾಧಾನವಾಗಿತ್ತು. ಬಹುಶಃ ವಿಜಯ್ಗೆ ಯಾರೋ ತಪ್ಪು ಮಾಹಿತಿ ನೀಡಿರಬೇಕು ಎಂದು ಅಂದುಕೊಂಡರು. ಅದಾದ ನಂತರ ವಿಜಯ್ ಕವನ್ನ ಬಗ್ಗೆ ಯಾವುದೇ ಅಡ್ವೈಸ್ ನೀಡಲಿಲ್ಲ. ಅವನು ಅವನಷ್ಟೇ ಸುಮ್ಮನಾಗಿದ್ದ. ಈಗ ಮದುವೆಗೂ ಒಂದು ದಿನ ಮುಂಚೆ ಈ ರೀತಿ ಕೆಲಸವನ್ನು ಮಾಡಿದ್ದನು. ನಾನಂತೂ ಅವನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನನ್ನ ಗಾಯವನ್ನು ನೋಡಿ ನನ್ನ ಗಂಡ ಜೋರಾಗಿ ಅಳುತ್ತಿದ್ದ. ಅದನ್ನು ನಾನು ನೋಡಿ ಗಾಬರಿಯಾದೆ. ನಾನು ಹೆದರುತ್ತಲೇ ಅವರನ್ನು ಕೇಳಲು ಪ್ರಯತ್ನಪಟ್ಟೆ. ಆದರೆ ಯಾವ ವಿಷಯ ಅವರನ್ನು ಇಷ್ಟೊಂದು ಅಳುವಂತೆ ಮಾಡಿತ್ತು ಎಂದು ನನಗೆ ಅರ್ಥವಾಗಲಿಲ್ಲ. ಅಲ್ಲಿ ಅಂತಹ ವಿಷಯ ಏನಿತ್ತು? ಆಗ ಅವರು ನನ್ನಲ್ಲಿ ಹೇಳಿದರು, ಈಗ ನೀನು ಮಲಗು, ಇದರ ಬಗ್ಗೆ ಯಾರಲ್ಲಿಯೂ ಹೇಳಬೇಡ. ಈಗ ನಾನು ಸಹ ಅವರ ಮಾತನ್ನು ಕೇಳಿ ಬೆಚ್ಚಿಬಿದ್ದೆ. ನಾನು ರಾತ್ರಿ ಇಡೀ ಯೋಚಿಸತೊಡಗಿದೆ. ನನ್ನ ಗಾಯಗಳನ್ನು ನೋಡಿ ನನ್ನ ಗಂಡನಿಗೆ ಸಿಟ್ಟು ಬರಬೇಕಿತ್ತು. ಆದರೆ ಇವರು ಜೋರಾಗಿ ಅಳುತ್ತಿದ್ದಾರೆ. ನನಗಂತೂ ಏನೂ ಅರ್ಥವಾಗುತ್ತಿರಲಿಲ್ಲ. ಯಾವಾಗ ನಾನು ನಿದ್ದೆ ಹೋದೆನೋ ಅಂತ ನನಗಂತೂ ಗೊತ್ತಾಗಲಿಲ್ಲ. ಮಾರನೇ ದಿನ ನನ್ನ ಅತ್ತೆ ನನ್ನ ಗಂಡನೊಂದಿಗೆ ನನ್ನನ್ನು ತವರು ಮನೆಗೆ ಕಳುಹಿಸಿದರು. ತವರು ಮನೆಗೆ ಬಂದ ಮೇಲೆ ವಿಜಯ್ನನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಸೀದಾ ಅಪ್ಪನ ಅಮ್ಮನ ರೂಮಿಗೆ ಹೋದೆ.
ಒಂದು, ನಾನು ವಿಜಯ್ನನ್ನು ತುಂಬ ದ್ವೇಷ ಮಾಡುತ್ತಿದ್ದೆ. ಎರಡನೆಯದಾಗಿ, ಈಗ ನನ್ನ ಗಂಡನ ವರ್ತನೆ ಸಹ ಚಿಂತೆಗೀಡು ಮಾಡಿತ್ತು. 4-5 ಗಂಟೆಗಳ ನಂತರ ನನ್ನ ಗಂಡನ ಮನೆಗೆ ಬಂದೆವು. ಈಗಂತೂ ನನ್ನ ಜೀವನ ಬದಲಾಗಿತ್ತು. ಸ್ವಲ್ಪ ದಿನಗಳವರೆಗೆ ನಾನು ಖುಷಿಯಾಗಿದ್ದೆ. ಆದರೆ ಈಗ ಎಲ್ಲವೂ ಮುಗಿದು ಹೋಗಿತ್ತು. ನನ್ನ ಗಂಡ ಮಾಡರ್ನ್ ಎಂದು ನಾನು ಕೇಳಿದ್ದೆ. ಆದರೆ ನನ್ನ ಗಂಡನನ್ನು ನೋಡಿದಾಗ ಅವರು ಮಾಡರ್ನ್ ಆಗಿದ್ದರು. ಜೊತೆಗೆ ಒಳ್ಳೆಯ ಸಂಸ್ಕಾರವಂತರು ಸಹ ಆಗಿದ್ದರು. ಮನೆಯ ದೇವರ ಕೋಣೆಯಲ್ಲಿ ಪ್ರತಿದಿನ ಪೂಜೆ ಮಾಡುತ್ತಿದ್ದರು. ಪ್ರತಿ ರಾತ್ರಿ ದೇವರ ಮುಂದೆ ಕುಳಿತು ಕೈ ಮುಗಿದು ಪ್ರಾರ್ಥಿಸುತ್ತಿದ್ದರು. ಅವರು ಯಾವ ತಪ್ಪಿಗಾಗಿ ಭಗವಂತನಲ್ಲಿ ಕ್ಷಮೆ ಕೇಳುತ್ತಿದ್ದರೋ ನನಗೆ ಅರ್ಥವಾಗಲಿಲ್ಲ. ಅವರು ಕೈ ಮುಗಿಯುತ್ತಾ ಕಣ್ಣು ಮುಚ್ಚಿದ್ದರು. ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ನನಗೆ ಇದನ್ನೆಲ್ಲ ನೋಡಿ ತುಂಬ ಆಶ್ಚರ್ಯವಾಗುತ್ತಿತ್ತು. ಅವರು ಯಾವ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಎಂದು ಅರ್ಥವಾಗಲಿಲ್ಲ. ಅವರು ಅಳುವುದನ್ನು ಸಹ ನಿಲ್ಲಿಸುತ್ತಿರಲಿಲ್ಲ. ನನ್ನನ್ನು ನೋಡುತ್ತಿದ್ದಂತೆ ಪ್ರೀತಿಯಿಂದ ನನ್ನ ತಲೆ ಸವರುತ್ತಿದ್ದರು. ಅವರು ನನ್ನನ್ನು ತುಂಬ ಮರ್ಯಾದೆಯಿಂದ ನೋಡಿಕೊಳ್ಳುತ್ತಿದ್ದರು. ಇದನ್ನು ನೋಡಿ ನಾನು ಅವರಿಂದ ಕಣ್ತಪ್ಪಿಸಿಕೊಳ್ಳುತ್ತಿದ್ದೆ. ಒಂದು ವೇಳೆ ಸತ್ಯ ಗೊತ್ತಾಗಿದ್ದರೆ ಅವರು ನನಗೆ ಏನು ಮಾಡಬಹುದು ಎಂದು ನಾನು ಚಿಂತೆಗೊಳಗಾಗಿದ್ದೆ. ಒಂದು ದಿನ ನಾನು ಮಲಗಿದ್ದಾಗ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಅದು ನನ್ನ ಗಂಡನ ಅಳುವ ಶಬ್ದವಾಗಿತ್ತು. ಅವರು ಏರು ಧ್ವನಿಯಲ್ಲಿ ಅಳುತ್ತಿದ್ದರು. ಭಗವಂತನಲ್ಲಿ ತನ್ನ ತಪ್ಪಿಗಾಗಿ ಕ್ಷಮೆ ಕೇಳುತ್ತಿದ್ದರು. ನಾನು ಇದನ್ನೆಲ್ಲ ಕೇಳಿ ಎದ್ದು ಕುಳಿತಿದ್ದೆ. ಇಷ್ಟೊಂದು ಅಳುವಂತಹ ಸಮಸ್ಯೆ ಅವರಿಗೆ ಏನಿತ್ತು? ಅವರು ನಾನು ಎಚ್ಚರವಾಗಿದ್ದನ್ನು ನೋಡಿದ ತಕ್ಷಣ ಸುಮ್ಮನಾದರು ಮತ್ತು ನನ್ನ ಬಳಿ ಬಂದು ಕುಳಿತುಕೊಂಡರು. ಮತ್ತೆ ಹೇಳಿದರು, ಏನು ವಿಷಯ, ನೀನು ಇಲ್ಲಿಯವರೆಗೆ ಎಚ್ಚರವಾಗಿದೆಯಲ್ಲ ಎಂದು ಕೇಳಿ ಅವರು ನನ್ನ ಮುಂದೆ ಸಹಜವಾಗಿಯೇ ವರ್ತನೆ ಮಾಡಿದ್ದರು. ನಾನಂತೂ ಅವರು ಈ ರೀತಿ ಅಳುತ್ತಿರುವುದನ್ನು ನೋಡಿ ತುಂಬ ಹೆದರಿ ಹೋಗಿದ್ದೆ. ನಾನು ಅವರನ್ನು ಕೇಳಿದೆ, ಎಲ್ಲ ವಿಷಯವನ್ನು ಏಕೆ ನೀವು ಹೇಳುವುದಿಲ್ಲ? ನಿಮಗೆ ಏನು ತೊಂದರೆ ಆಗಿದೆ? ನೀವು ನಮ್ಮ ಪ್ರಥಮ ರಾತ್ರಿಯಲ್ಲಿ ನನ್ನನ್ನು ನೋಡಿ ಏಕೆ ಅಳುತ್ತಿದ್ರಿ? ಈಗಲೂ ಸಹ ರಾತ್ರಿಯೆಲ್ಲ ಎದ್ದು ಕುಳಿತುಕೊಳ್ಳುತ್ತೀರಿ. ಇದಕ್ಕೆಲ್ಲ ಕಾರಣವೇನು? ನಾನು ಹೀಗೆ ಕೇಳುತ್ತಿದ್ದಂತೆ ಅವರ ಮುಖದ ಬಣ್ಣ ಬದಲಾಯಿತು. ಆಗ ಅವರು ನನಗೆ ಹೇಳಿದರು, ಇದು ಎಂತಹ ವಿಷಯವೆಂದರೆ ಇದನ್ನು ನೀನು ಕೇಳಿ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಾನು ಈ ವಿಷಯವನ್ನು ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದೆ. ಏನು ವಿಷಯ? ನಾನು ಸಹ ತಿಳಿದುಕೊಳ್ಳಲೇಬೇಕು ಎಂದು ಹೇಳಿದೆ. ಆಗ ಅವರು ನನಗೆ ಹೇಳಿದರು, ವಿಜಯ್ ನನಗೆ ತುಂಬ ಮುಂಚೆ ಪರಿಚಯವಿದ್ದ. ಕೆಲವು ವರ್ಷಗಳ ಹಿಂದೆ ಅವನು ನನಗೆ ಆತ್ಮೀಯ ಗೆಳೆಯನಾಗಿದ್ದ. ಇದನ್ನು ಕೇಳಿ ನಾನು ಭಯಭೀತಳಾಗಿ ಹೋದೆ. ಕವನ್ ವಿಜಯ್ನ ಗೆಳೆಯನಾಗಿದ್ದರೆ ನನ್ನ ತಂದೆ ತಾಯಿ ಕವನ್ನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡುವುದು ಬೇಡ ಎಂದು ಏಕೆ ಹೇಳಿದ? ಅವನ ಮುಂದಿನ ಮಾತು ಸಹ ನನ್ನನ್ನು ಆಶ್ಚರ್ಯಚಕಿತಳಾಗುವಂತೆ ಮಾಡಿತು. ನನ್ನ ಗಂಡ ಹೇಳಿದ, ವಿಜಯ್ ಮತ್ತು ನಾನು ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದೆವು. ನನ್ನ ತಂದೆಯ ಬಿಸ್ನೆಸ್ ಇದ್ದರೂ ವಿಜಯ್ ಅವರ ಆಫೀಸಿಗೆ ಬರಲು ನನಗೆ ಹೇಳುತ್ತಿದ್ದನು. ಆದರೆ ನನಗೆ ಜಾಬ್ ಮಾಡಬೇಕೆಂಬ ಆಸೆ ಇತ್ತು. ಮತ್ತು ಕೆಲಸದ ಅನುಭವಕ್ಕಾಗಿ ನಾನು ಜಾಬ್ ಮಾಡಬೇಕೆಂದಿದ್ದೆ. ಆದ್ದರಿಂದ ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆಫೀಸಿನಲ್ಲಿ ಒಬ್ಬಳು ಹುಡುಗಿ ಇದ್ದಳು. ಅವಳು ತುಂಬ ಬಡವಳಾಗಿದ್ದಳು. ನೋಡಲು ತುಂಬ ಸುಂದರವಾಗಿದ್ದಳು ಮತ್ತು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದಿದ್ದವಳಾಗಿದ್ದಳು. ನಾನು ಯಾವಾಗಲೂ ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡುತ್ತಿದ್ದೆ. ವಿಜಯ್ ಕೂಡ ಆ ಹುಡುಗಿಯನ್ನು ಇಷ್ಟಪಡುತ್ತಿದ್ದ. ನಾನು ಸಹ ಆ ಹುಡುಗಿಯನ್ನು ಇಷ್ಟಪಡುತ್ತಿದ್ದೆ. ನಾನು ಯಾವಾಗಲೂ ಆ ಹುಡುಗಿ ಹಿಂದೆ ಬಿದ್ದಿರುತ್ತಿದ್ದೆ. ಒಂದು ದಿನ ನಾನು ಆ ಹುಡುಗಿಗೆ ಪ್ರಪೋಸ್ ಮಾಡಿದೆ. ಆದರೆ ಅವಳು ಅದನ್ನು ತಿರಸ್ಕರಿಸಿದಳು. ಆದರೂ ನಾನು ಆ ಹುಡುಗಿಯ ಹಿಂದೆ ಬಿದ್ದಿದ್ದೆ. ಯಾವಾಗ ನಾನು ಆ ಹುಡುಗಿಗೆ ಇನ್ನೂ ತೊಂದರೆ ಕೊಡಲು ಶುರು ಮಾಡಿದೆನೋ ಒಂದು ದಿನ ಆ ಹುಡುಗಿ ನನ್ನ ಕೆನ್ನೆಗೆ ಬಾರಿಸಿದಳು. ಇದಕ್ಕಾಗಿ ನನಗೆ ತುಂಬ ಸಿಟ್ಟು ಬಂದಿತ್ತು. ನಾನು ಆ ಹುಡುಗಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ಲಾನ್ ಮಾಡಿದೆ. ಒಂದು ದಿನ ನನಗೆ ಇದಕ್ಕೆ ಆ ಅವಕಾಶ ಸಿಕ್ಕಿತು. ವಾತಾವರಣ ತುಂಬ ಕೆಟ್ಟಿತ್ತು. ಬಹುಶಃ ಮಳೆ ಬರುವುದರಲ್ಲಿತ್ತು. ಒಬ್ಬೊಬ್ಬರಾಗಿ ಆಫೀಸಿನ ಎಲ್ಲ ಕೆಲಸಗಾರರು ಹೊರಟು ಹೋಗಿದ್ದರು. ಆಫೀಸ್ನಲ್ಲಿ ನಾವಿಬ್ಬರೇ ಇದ್ದೆವು, ಆ ಹುಡುಗಿ ಮತ್ತು ನಾನು. ಅವಳು ತನ್ನ ಕೆಲಸದಲ್ಲಿ ಎಷ್ಟು ಮಗ್ನಳಾಗಿದ್ದಳು ಎಂದರೆ ಯಾರು ಬಂದರೂ ಹೋದರೂ ಏನೂ ಗೊತ್ತಿರಲಿಲ್ಲ. ಹೇಗಿದ್ದರೂ ಅವರೆಲ್ಲರಿಗಿಂತ ಕೊನೆಗೆ ಮನೆಗೆ ಹೋಗುತ್ತಿದ್ದಳು. ನಾನು ನೋಡಿದಾಗ ಆಫೀಸ್ನಲ್ಲಿ ಯಾರೂ ಇರಲಿಲ್ಲ. ಕೇವಲ ಸೆಕ್ಯೂರಿಟಿ ಮಾತ್ರ ಇದ್ದ. ಸ್ವಲ್ಪ ಹಣ ಕೊಟ್ಟು ನಾನು ಅವನನ್ನು ನನ್ನ ಪರವಾಗಿಸಿಕೊಂಡೆ ಮತ್ತು ಅವನಿಗೆ ಹೇಳಿದೆ, ನಾನು ಹೇಳುವವರೆಗೂ ಒಳಗೆ ಯಾರನ್ನು ಬಿಡಬೇಡ. ನಾನು ಅಂದು ಆ ಹುಡುಗಿಯ ಮಾನವನ್ನು ಹಾಳು ಮಾಡಿದೆ. ಹೀಗೆ ನನ್ನ ಅವಮಾನದ ಪ್ರತಿಕಾರವನ್ನು ತೀರಿಸಿಕೊಂಡೆ. ಇದಾದ ಮೇಲೆ ವಿಜಯ್ ಸಹ ಅವಳನ್ನು ತುಂಬ ಪ್ರೀತಿಸುತ್ತಿದ್ದ ಎಂದು ಗೊತ್ತಾಯಿತು. ಅವರಿಬ್ಬರು ಮದುವೆಯಾಗಬೇಕೆಂದು ಸಹ ನಿರ್ಧರಿಸಿದ್ದರು. ಮಾರನೇ ದಿನ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಳು. ಆತ್ಮಹತ್ಯೆಗೂ ಮೊದಲು ಅವಳು ವಿಜಯ್ಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದ್ದಳು. ಆ ದಿನ ವಿಜಯ್ ನಿನ್ನ ಮೈ ಮೇಲೆ ಹೀಗೆ ಬರೆದಿದ್ದನು, ಯಾವ ರೀತಿ ನೀನು ನನ್ನ ಖುಷಿಯನ್ನು ನನ್ನಿಂದ ಕಸಿದುಕೊಂಡಿದ್ದೀಯೋ ಅದೇ ರೀತಿ ನಾನು
ಮನಸ್ಸು ಮಾಡಿದರೆ ನಿನ್ನ ಖುಷಿಯನ್ನು ಸಹ ಕಸಿದುಕೊಳ್ಳಬಲ್ಲೆ. ಆದರೆ ನಾನೇನು ಮಾಡಲಿ? ಇವಳು ನನ್ನ ತಂಗಿ. ಇವಳ ಮನೆಯವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದಾರೆ. ನಾನು ನನ್ನ ತಂಗಿಯ ಜೊತೆ ಇಂಥ ಕೆಟ್ಟ ಕೆಲಸ ಮಾಡಲು ಸಾಧ್ಯವಿಲ್ಲ. ನನ್ನ ಗಂಡನ ಬಾಯಿಂದ ಹೊರಟ ಈ ಮಾತುಗಳನ್ನು ಕೇಳಿ ನಾನು ನಿಂತ ನೆಲವೇ ಕುಸಿದಂತಾಯಿತು. ಇಲ್ಲಿಯವರೆಗೂ ವಿಜಯ್ ನನ್ನ ಮಾನಹರಣ ಮಾಡಿದ್ದಾನೆ ಎಂದುಕೊಂಡಿದ್ದೆ. ಇದರ ಅರ್ಥ ನಾನು ತಪ್ಪು ತಿಳಿದುಕೊಂಡಿದ್ದೆ. ವಾಸ್ತವವಾಗಿ ನಾನು ಪವಿತ್ರವಾಗಿದ್ದೆ. ಈಗ ನನಗೆ ನನ್ನ ಪತಿಯ ಬಗ್ಗೆ ತುಂಬ ಅಸಹ್ಯವೆನಿಸಿತು. ಅವರು ಒಂದು ಅಮಾಯಕ ಹುಡುಗಿಯ ಬಾಳನ್ನು ಹಾಳು ಮಾಡಿದ್ದಾರೆ. ನಾನು ಮತ್ತೆ ಅವರಲ್ಲಿ ಇದರ ಬಗ್ಗೆ ಕೇಳಿದಾಗ ಅವರು ಜೋರಾಗಿ ಅಳತೊಡಗಿದರು ಮತ್ತು ಹೇಳಿದರು, ನಾನು ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಗೊತ್ತಿದ್ದು ತಿಳಿದೇ ಇಂತಹ ದೊಡ್ಡ ತಪ್ಪನ್ನು ಮಾಡಿದ್ದೇನೆ. ನನ್ನ ಜೀವನ ಪರ್ಯಂತ ಈ ತಪ್ಪಿಗಾಗಿ ಕೊರಗುತ್ತಿರುತ್ತೇನೆ. ಅದಕ್ಕಾಗಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ. ನಾನು ನಿನ್ನಲ್ಲಿ ಪ್ರಮಾಣ ಮಾಡುತ್ತೇನೆ, ಇದಾದ ಮೇಲೆ ನಾನು ಯಾವ ಕೆಟ್ಟ ಕೆಲಸವನ್ನು ಮಾಡಿಲ್ಲ. ಅವರ ಮಾತು ಕೇಳಿ ನಾನು ಸಹ ತುಂಬ ಅಳುತ್ತಿದ್ದೆ. ನಡೆಯುವುದೆಲ್ಲ ನಡೆದು ಹೋಗಿದೆ. ಈಗ ಏನು ಮಾಡಲು ಸಾಧ್ಯವಿಲ್ಲ. ನನಗೆ ವಿಜಯ್ನ ಬಗ್ಗೆ ಇರುವ ತಪ್ಪು ತಿಳುವಳಿಕೆ ದೂರವಾಗಿತ್ತು. ಅವನು ನನ್ನನ್ನು ತಂಗಿ ಎಂದೇ ತಿಳಿದುಕೊಂಡಿದ್ದಾನೆ. ಅವನಿಗೆ ನನ್ನನ್ನು ಹಾಳು ಮಾಡುವ ಅವಕಾಶವಿದ್ದಾಗಲೂ ನನಗೆ ಏನು ಮಾಡದೆ ಬಿಟ್ಟಿದ್ದನು. ನನ್ನ ಗಂಡನಿಂದ ಇಷ್ಟೊಂದು ದೊಡ್ಡ ಅನ್ಯಾಯವಾಗಿದ್ದರೂ ಅವನು ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲಿಲ್ಲ. ಈಗ ನಾನು ಸಹ ತವರು ಮನೆಗೆ ಹೋಗಿ ನನ್ನ ಗಂಡನ ಪರವಾಗಿ ವಿಜಯ್ನಲ್ಲಿ ಕ್ಷಮೆ ಕೇಳಿದೆ. ಈ ವಿಷಯಕ್ಕಾಗಿ ನನ್ನ ಗಂಡ ತುಂಬ ಪಶ್ಚಾತ್ತಾಪ ಪಟ್ಟುಕೊಂಡಿದ್ದಾರೆ ಮತ್ತು ಈ ಕೆಲಸಕ್ಕೆ ಅವರಿಂದ ತುಂಬ ನಾಚಿಕೆಯಾಗಿದೆ ಎಂದು ಅವನಿಗೆ ಹೇಳಿದೆ. ಆಗ ಅವನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಮತ್ತೆ ಅವನು ಏನೂ ಹೇಳಲಿಲ್ಲ. ಅವನ ಕಣ್ಣೀರು ಅವನ ದುಃಖ ಸಂಕಟಗಳನ್ನು ಹೇಳುತ್ತಿದ್ದವು. ಇದಾದ ಮೇಲೆ ವಿಜಯ್ ಬೇರೆ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ಒಂಟಿಯಾಗಿಯೇ ಇರುತ್ತಾನೆ. ಅವನು ಇಲ್ಲಿಯವರೆಗೂ ಮದುವೆಯಾಗಿಲ್ಲ. ಅವನು ಏಕೆ ನನ್ನ ತವರು ಮನೆಯನ್ನು ಬಿಟ್ಟು ಹೋದ ಎಂದರೆ, ಪ್ರತಿ ಬಾರಿ ನಾನು ತವರು ಮನೆಗೆ ಬಂದಾಗ ನನ್ನ ಗಂಡ ಕವನ್ ಸಹ ಮಾವನ ಮನೆಗೆ ಬರುತ್ತಿರುತ್ತಾನೆ. ವಿಜಯ್ಗೆ ಕವನ್ನನ್ನು ನೋಡಿದಾಗ ಮತ್ತೆ ತನ್ನ ಹಿಂದಿನ ಎಲ್ಲ ನೆನಪುಗಳು ಮರುಕಳಿಸುತ್ತವೆ. ಅವನಿಗೆ ನನ್ನ ಗಂಡ ಕವನ್ ಎದುರಿಗೆ ಬರಲು ಇಷ್ಟವಿರಲಿಲ್ಲ. ಕವನ್ಗೂ ವಿಜಯ್ ನನ್ನ ಹೆದರಿಸುವ ಶಕ್ತಿ ಇರಲಿಲ್ಲ. ಈಗ ನನ್ನ ಜೀವನವೇನೋ ನನ್ನ ಗಂಡನೊಂದಿಗೆ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಆದರೆ ನನ್ನ ಗಂಡ ಮಾಡಿದ ಅಸಹ್ಯ ಕಾರ್ಯದಿಂದ ನನಗೂ ತುಂಬ ದುಃಖವಾಗಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.